ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ವಿಜಯವಾಣಿ ಎಜುಕೇಷನ್ ಎಕ್ಸ್ಪೋ 2024ರ ಉದ್ಘಾಟನಾ ಸಮಾರಂಭ ಇಂದು ಕಲಬುರಗಿ ನಗರದ ಖುಬಾ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಈ ಎಕ್ಸ್ಪೋವನ್ನು ಉದ್ಘಾಟಿಸಿದರು. ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿಯ ವತಿಯಿಂದ ಶ್ರೀ ಚನ್ನಬಸವೇಶ್ವರ ಗುರುಕುಲ ರೆಸಿಡೆನ್ಷಿಯಲ್ PU ಸೈನ್ಸ್ ಕಾಲೇಜ್ ಕರ್ದಾಳ್ ಭಾಲ್ಕಿ ಇವರ ಸಹಯೋಗದೊಂದಿಗೆ ಎಜುಕೇಷನ್ ಎಕ್ಸ್ಪೋ 2024 ಫಾರ್ ದಿ ಜನರೇಷನ್ ನೆಕ್ಸ್ಟ್ ಎಟ್ ಕಲಬುರಗಿಯನ್ನು ಜನವರಿ 23 ಮತ್ತು 24ರಂದು ಕಲಬುರಗಿ ನಗರದ SP ಟೆಂಪಲ್ ರಸ್ತೆಯ ಶ್ರೀ ಖುಬಾ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು, ಇದರ ಶುಭಾರಂಭವು ಇಂದು ಬೆಳಗ್ಗೆ 10 ಗಂಟೆಗೆ ಜರುಗಿತು. ಈ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನು ಭಾಲ್ಕಿಯ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ವಹಿಸಿದ್ದರು. ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ಯಾದಗಿರಿಯ ವಿಧಾನ ಪರಿಷತ್ನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗದ ಅಪರ ಆಯುಕ್ತರಾದ ಡಾಕ್ಟರ್ ಆಕಾಶ್ ಎಸ್, ನಾಗನಹಳ್ಳಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು SP ಡಿ ಕಿಶೋರ್ ಬಾಬು, ಕಲಬುರಗಿಯ DDPI ಸಕ್ರೆಪ್ಪಗೌಡ ಬಿರಾದಾರ್ ಹಾಗೂ DDPU ಶಿವಶರಣಪ್ಪ ಮುಳೆಗಾಂವ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪೀಸ್ ಅಕಾಡೆಮಿಯ ಡಾಕ್ಟರ್ ಆದರ್ಶ್ ಪಾಟೀಲ್, PDA ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ಶಶಿಕಾಂತ್ ಮೀಸೆ, ದಿಶಾ PU ಕಾಲೇಜಿನ ಶಿವಾನಂದ ಖಜೂರ್ಗಿ, KLEಯ ಪ್ರೀತಿ ಪಾಟೀಲ್, ಶ್ರೀ ಗುರುವಿನ ನಿತಿನ್ ನಾಯಕ್, ಜಯತೀರ್ಥ ಪಾಟೀಲ್, ವಿಜಯವಾಣಿಯ ಸ್ಥಾನಿಕ ಸಂಪಾದಕರಾದ ಬಾಬುರಾವ್ ಯಡ್ರಾಮಿ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಮ್ಮ ವಿಜಯವಾಣಿಯ ಜನರಲ್ ಡೈರೆಕ್ಟರ್ ಶಿವಾಜಿ BCS ಅವರು, ಹಾಗೆ ನಮ್ಮ ಕಲಬುರಗಿ ಜಾಹೀರಾತು ವಿಭಾಗದ ಮುಖ್ಯಸ್ಥರಾದ ರಾಘವೇಂದ್ರ ಕುಲಕರ್ಣಿ ಅವರು, ನಮ್ಮ ಮುಖ್ಯಮಂತ್ರಿಯಾದ ಜಯತೀರ್ಥ ಪಾಟೀಲ್ ಅವರು, ನಮ್ಮ ಈ ಥರದ ಎಲ್ಲ ವರ್ಗದವರು ನಾವೆಲ್ಲ ಸೇರಿಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕಾರ ನೀಡಿದಂಥ ಅನೇಕ ಹೋರಾಟಗಾರರ ಸಂಘಟಕರು ಎಲ್ಲರನ್ನೂ ಸಹ ಕಲಬುರಗಿ ವಿಜಯವಾಣಿಯ ಪರವಾಗಿ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತ ಕೊಡ್ತೇನೆ. ನಾವು ವಿಜಯವಾಣಿ ಕಲಬುರಗಿ ಭಾಗದಲ್ಲಿ ಜನರ ನ್ಯಾಯ ಮಿಡಿತವನ್ನು
ವಿಜಯವಾಣಿಯನ್ನು ತಾವು ಇನ್ನಷ್ಟು ಉನ್ನತಕ್ಕೆ ಬೆಳೆಸಲಿಕ್ಕೆ ತಾವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸ್ತೀರಿ ಅಂತ ಭಾವನೆ ಇಟ್ಕೊಂಡು ತಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗಬೇಕಂತ ಮೊದಲು ಬೇಕಾಗಿರೋದು ಅತ್ಯುತ್ತಮವಾದ ಶಿಕ್ಷಣ. ಆ ಶಿಕ್ಷಣ ಒಂದು ಸಮಸ್ಥಿತಿಯಲ್ಲಿ ಸಿಕ್ಕಿದೆ ಆದರೆ ಅವರ ಅಭ್ಯುದಯ ಖಂಡಿತವಾಗಿ ಆಗುತ್ತೆ ಅನ್ನೋದು ನಮ್ಮ ಡಾಕ್ಟರ್ ವಿದ್ಯಾಸಾಗರೇಶ್ವರ ಕನಸು. ಮತ್ತು ಅದೇ ರೀತಿಯಲ್ಲಿ ಕೂಡ ಅವರು ಕಾರ್ಯಯೋಜನೆಯನ್ನು ನಿರಂತರವಾಗಿ ಹಾಕಿಕೊಂಡು ಬರ್ತಾ ಇದ್ದಾರೆ. ಅದರ ಪ್ರತ್ಯಕ್ಷ ಸಾಕ್ಷಿಯೇ ಈ ಒಂದು ಎಜುಕೇಷನ್ ಎಕ್ಸ್ಪೋ. ಈ ಎಜುಕೇಷನ್ ಎಕ್ಸ್ಪೋವನ್ನು ನಾವು ಮಾಡುವ ಉದ್ದೇಶವೇ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ಒಂದು ಬಾಂಧವ್ಯದ ಕೊಡುಗೆಯಾಗಿ ಅವರ ನಡುವೆ ಒಂದು ಬೆಸುಗೆಯನ್ನು ನಾವು ಮಾಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಬೆಂಗಳೂರು ಭಾಗದಲ್ಲಿ ಅಷ್ಟೇ ಅಲ್ಲ, ಮೈಸೂರು ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನಾವು ಹಲವಾರು ಎಕ್ಸ್ಪೋಗಳನ್ನು ಮಾಡಿದ್ದೇವೆ. ಬೆಳಗಾವಿಯಲ್ಲಿ ಮಾಡಿದ್ದೇವೆ, ಬಿಜಾಪುರದಲ್ಲಿ ಮಾಡಿದ್ದೇವೆ, ಹುಬ್ಬಳ್ಳಿಯಲ್ಲಿ ಮಾಡಿದ್ದೇವೆ. ಎಲ್ಲ ಕಡೆ ಕೂಡ ಅತ್ಯುತ್ತಮವಾದಂತಹ ಒಂದು ಪ್ರತಿಕ್ರಿಯೆ ನಮಗೆ ನಿರಂತರವಾಗಿ ಹೋಗಿದ್ದಾರೆ. ಈ ಬಾರಿ ವಿಶೇಷವಾಗಿ ನಾವು ಕಲಬುರಗಿ ಜಿಲ್ಲೆಯನ್ನು ಈ ಭಾಗದಲ್ಲಿ ನಾವು ಮಾಡಲೇಬೇಕು. ಇಲ್ಲಿ ಒಂದು ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಗಳಿದೆ. ಈ ಒಂದು ಹಿರಿಯ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಕಾಲೇಜುಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು ಶಿಕ್ಷಣ ಕೊಡುವ ಉದ್ದೇಶದಿಂದ ಇಲ್ಲಿ ಈ ಆಯೋಜನೆಯನ್ನು ಮಾಡಿದ್ದೇವೆ. ಇದಕ್ಕೆ ಅತ್ಯುತ್ತಮವಾದ ಪ್ರತಿಕ್ರಿಯೆ ನಮಗೆ ದೊರಕಿದೆ ಅಂತ ಹೇಳಿದರೆ ಬಹಳ ಹೆಮ್ಮೆ ಆಗಿದೆ. ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಸೌಭಾಗ್ಯ, ಇದು ಒಂದು ಅಹೋಭಾಗ್ಯ ಅನಿಸ್ತದೆ. ವಿಜಯವಾಣಿ ಏನೇ ಮಾಡಿದ್ರೆ ಅದು ಯಶಸ್ವಿನೇ. ಯಾಕಂದ್ರೆ ವಿಜಯವಾಣಿ ಆರಂಭ ಆಗಿದ್ದು ಅವ್ರು ಎದುರಲ್ಲಿ ಹೆಜ್ಜೆ ಇಡ್ತಾರೋ ವಿಜಯ ಸಂಕೇಶ್ವರು, ಅದು ಎಲ್ಲವೂ ಯಶಸ್ವಿಯಾಗಿದೆ. ವಿಶೇಷವಾಗಿ ಈ ವಿಜಯವಾಣಿ ಪತ್ರಿಕೆ ಹೇಗೆ ಅಂತಂದ್ರೆ ಎಲ್ಲ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವನ್ನ ಒಳಗೊಂಡಿದ್ದೆ ಅದು ವಿಜಯವಾಣಿ. ಅದರಲ್ಲಿ ವಿಶೇಷವಾಗಿ ಈ ಹಾಲು ಒಂದು ಸಿಕ್ಕರೆ ಅದರಲ್ಲಿ ಮೊಸರಾಗ್ತದೆ, ಬೆಣ್ಣೆ ಆಗ್ತದೆ, ತುಪ್ಪ ಆಗ್ತದೆ. ಹಾಲು ಒಂದು ಸಿಕ್ಕರೆ ಎಲ್ಲನೇ ಅದರಲ್ಲಿ ನಮಗೆ ಅದರ ಸದುಪಯೋಗ ಮಾಡ್ತೀವಿ. ಹಾಲಿನಂತ ಒಂದು ಇದು ಅದು ಪತ್ರಿಕೆ ಅಂತ ಅದು ವಿಜಯವಾಣಿ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸ್ತದೆ. ಆ ಒಂದು ಕಾರ್ಯ ಇವತ್ತು ವಿದ್ಯಾರ್ಥಿಗಳಿಗೆ ಬಹಳ ಇದು ಮಕ್ಕಳ ಬುದ್ಧಿ ವಿಕಾಸ ಆಗ್ತಾ ಇದೆ. ಆದರೆ ಹೃದಯವಂತಿಕೆ ಇನ್ನೂ ಹೆಚ್ಚೆಚ್ಚು ಆಗಬೇಕು. ಆ ದಿಶೆಯಲ್ಲಿ ಇವತ್ತು ಶಿಕ್ಷಣ ತುಂಬ ಜಾಗೃತಿಯಾಗಿದೆ. ಶಿಕ್ಷಣ ವ್ಯವಸ್ಥೆ ಬಹಳಷ್ಟು ಪ್ರಗತಿ ಸಾಗ್ತಾ ಇದೆ. ಆ ಶಿಕ್ಷಣ ಜೊತೆ ಸಂಸ್ಕಾರ ಆಳ ಅವಶ್ಯಕತೆ ಇದೆ. ನೈತಿಕತೆ, ಮಕ್ಕಳ ಹತ್ತಿರ ಒಂದು ಕೃತಜ್ಞತೆ ಭಾವ, ಇದು ಎಲ್ಲಕ್ಕಿಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ಜಗತ್ತಿನಲ್ಲಿ ಭಾರತದ ಬಗ್ಗೆ ಒಬ್ಬ ದೊಡ್ಡ ವಿದ್ವಾಂಸ ಹೇಳ್ತಾರೆ, ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರ ಇರದಿದ್ದು ಭಾರತ ಇಲ್ಲ ಅಂದ್ರೆ ಏನೂ ಇಲ್ಲ, ಭಾರತ ಇದ್ರೆ ಎಲ್ಲವೂ ಇದೆ. ಕಾರಣ ಅಂತ ಕೇಳಿದಾಗ ಇಲ್ಲ, ಎಲ್ಲ ರಾಷ್ಟ್ರಗಳು ಕೈ ಇದ್ದಂಗೆ, ಕೈ, ಕಾಲು, ಕಣ್ಣು, ಶರೀರದಲ್ಲಿ ಇರ್ತಕ್ಕಂಥ ಒಂದು ಪಾರ್ಟ್ ಇದ್ದಂಗೆ. ಆದರೂ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಕಾಲು, ಕೈ ಇದ್ದಂಗ, ಆದರೆ ಭಾರತ ಅಂತಕ್ಕಂಥದ್ದು ಹೃದಯ ಇದ್ದಂಗ. ಕಾರಣ ಅಂತಂದ್ರೆ ಭಾರತ ಅಂತಂದ್ರೆ ಒಂದು ಮಾನವೀಯ ಮೂಲ್ಯ ಕೊಟ್ಟಿರ್ತಕ್ಕಂಥದ್ದು, ಜಗತ್ತಿಗೆ ಸಮಾನತೆ ಕೊಟ್ಟಂತ ಭೂಮಿ ಇದು ಕಲ್ಯಾಣ ಕರ್ನಾಟಕ. ಅದು ಬಸವಣ್ಣನವರು. ಇವತ್ತು ಇಡೀ ವಿಶ್ವನೇ ಭಾರತ ಕಡೆ ನೋಡುತ್ತದಂದ್ರೆ ಅದಕ್ಕೆ ಮೂಲ ಕಾರಣನೇ ಜಗಜ್ಯೋತಿ ಬಸವಣ್ಣವರು. ಪ್ರಧಾನಮಂತ್ರಿಗಳು ಥೇಮ್ಸ್ನಲ್ಲಿ ಹೇಳ್ತೀರ, ಬಸವಣ್ಣವರು ಮೂರ್ತಿ ಅನಾವರಣ ಮಾಡಿದಾಗ ಹೇಳಿದ್ರು, ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿದ್ದು ಲಂಡನ್ ಅಲ್ಲ, ಇಂಗ್ಲೆಂಡ್ ಅಲ್ಲ, ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿದ್ದು ಅದು ಭಾರತ, ಅದು ಕರ್ನಾಟಕದ ಮಹಾತ್ಮ ಬಸವೇಶ್ವರ ಅಂತಕ್ಕಂಥ ಮಾತು ಹೇಳಿದ್ರು. ಆ ಬಸವಣ್ಣನವರ ಒಂದು ನೆಲದಲ್ಲಿ ನಾವೆಲ್ಲ ಜನ್ಮ ತಾಳಿದವರು. ಹೀಗಾಗಿ ಬಸವಣ್ಣನವರ ತತ್ವ ಸಿದ್ಧಾಂತನ ಪ್ರತಿಯೊಬ್ಬರು ಅಳವಡಿಸಿಕೋಬೇಕು. ಅತಿ ಹೆಚ್ಚು ಓದುಗರನ್ನು ಹೊಂದಿರತಕ್ಕಂಥ ಒಂದು ದಿನಪತ್ರಿಕೆ
ಕಲಬುರಗಿಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಇದು ಪ್ರೊಬಬ್ಲಿ ಕರಿಯರ್ ಕೌನ್ಸಿಲಿಂಗ್ ಮತ್ತು ಅವರು ಮುಂದೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವರಿಗೆ ವಿವಿಧವಾಗಿರ್ತಕ್ಕಂಥ ಒಂದು ಚಾಯ್ಸನ್ನು ಕೊಡೋದಕ್ಕೆ ಇದೇ ಒಂದು ಎಕ್ಸ್ಪೋನ ಎಜುಕೇಷನ್ ಎಕ್ಸ್ಪೋ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಸ್ವಾಗತ. ಖಂಡಿತವಾಗಿ ನಮ್ಮ ಮಕ್ಕಳಿಗೆ ಇದರಿಂದ ಭಾಳ ಉಪಯೋಗ ಆಗಿದೆ. ಯಾಕಂದರೆ ನಾವು ಬರುವಾಗ ಈ ಎಕ್ಸಿಬಿಷನಲ್ಲಿ ನೋಡಿದ್ವಿ ಅನೇಕ ಶಿಕ್ಷಣ ಸಂಸ್ಥೆಗಳು, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಅವರು ಸಾಧನೆ ಮತ್ತು ಸಾಕಷ್ಟು ಅಲ್ಲಿ ಒಂದು ಒಳ್ಳೆಯ ಸಂಸ್ಥೆಯನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಹೋಗಿ ಓದಲಿಕ್ಕೆ ತಮಗೆಲ್ಲ ಅವಕಾಶ ಇದೆ. ಅಂದರೆ ಯಾವ್ಯಾವ ಅವಕಾಶಗಳು ತಮಗಿದೆ ಅಂತಕ್ಕಂಥದ್ದನ್ನು ಈ ಎಕ್ಸ್ಪೋ ಮುಖಾಂತರ ಇವತ್ತು ವಿಜಯವಾಣಿ ಪತ್ರಿಕೆ ತಮಗೆಲ್ಲರೂ ಕೂಡ ಇದನ್ನು ಅವಕಾಶ ಮಾಡಿಕೊಟ್ಟಿದೆ. ಇಲ್ಲೆಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಭಾಳ ದೊಡ್ಡ ಸವಾಲು ಏನಂತಂದರೆ ಮುಂದೆ ನಾವೇನು ಮಾಡಬೇಕು. ಕೆಲವೊಂದು ವಿದ್ಯಾರ್ಥಿನಿಯರಿಗೆ ತಾವು ಮೊದಲಿಂದನೇ ಅವರು ಒಂದು ಗುರಿ ಇಟ್ಕೊಂಡಿರ್ತಾರೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ಅಥವಾ ಬೇರೆ ಬೇರೆ ಒಂದು ಅವಕಾಶಗಳನ್ನು ಅವ್ರು ಹುಡುಕಿಕೊಂಡು ಅವ್ರ ಮನದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಾವು ಆ ನಿಟ್ಟಿನಲ್ಲಿ ಅವ್ರ ಪ್ರಯತ್ನ ಇರ್ತದೆ. ಆದರೆ ಅನೇಕ ವಿದ್ಯಾರ್ಥಿನಿಯರು ಕೂಡ ಇನ್ನೂ ಸ್ವಲ್ಪ ಸಂಕೋಚ ಇರ್ತದೆ ನಾವೇನು ಮಾಡಬೇಕು ಅಂತ. ಹಾಗಾಗಿ ಕರಿಯರ್ ಕೌನ್ಸಿಲಿಂಗಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಎಕ್ಸ್ಪೋಲ್ಲಿ ನಿಮಗೆ ಅವಕಾಶ ಇದೆ. ಇವೆಲ್ಲ ಸ್ಟಾಲ್ನಲ್ಲಿ ಹೋಗಿ ಎಲ್ಲೆಲ್ಲಿ ಕೋರ್ಸಸ್ ಇದೆ, ಏನು ಮಾಡಿದೆ, ನಿಮಗೆ ಒಳ್ಳೆಯ ಕರಿಯರ್ ಇದೆ ಅಂತಕ್ಕಂಥದ್ದನ್ನು ನಾವು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನಂತಂದರೆ, ನಾನು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವನಾಗಿ ಮತ್ತು ವಿಶೇಷವಾಗಿ ಕೌಶಲ್ಯಾಭಿವೃದ್ಧಿ ಸಚಿವನಾಗಿ ಕೂಡ ಒಂದು ಮಾತನ್ನು ಇಲ್ಲಿ ನಮ್ಮ ಮಕ್ಕಳಿಗೆ ಹೇಳಿಕೆ ಏನು ಇಚ್ಛೆಪಡ್ತೀನಿ ಅಂತಂದರೆ, ಇವತ್ತು ಇದು ಭಾಳ ಸ್ಪರ್ಧಾತ್ಮಕ ಯುಗ ಇದೆ. ಇಲ್ಲಿ ನೀವು ಜೀವನದಲ್ಲಿ ಯಶಸ್ಸು ಕಾಣಬೇಕು, ನಿಮ್ಮ ಕರಿಯರಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಯತ್ನ ಭಾಳ ಇರಬೇಕು ಮತ್ತು ಸರಿಯಾಗಿರ್ತಕ್ಕಂಥ ಮಾರ್ಗವನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಸಾಕಷ್ಟು ವಿಕಲ್ಪಗಳಿವೆ, ನಿಮಗೆ ಸಾಕಷ್ಟು ಅವಕಾಶಗಳಿವೆ. ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳು ಕೂಡ ಇವೆ ಓದಲಿಕ್ಕೆ. ಆದರೆ ಒಂದು ಮಾತ್ರ ನಾವು ನೆನಪಿಟ್ಕೊಳ್ಬೇಕು, ಬರೀ ಡಿಗ್ರಿ ಏನಾಗ್ಬಿಟ್ಟಿದೆ, ನಾವು ಡಿಗ್ರಿ ತೊಗೊಂಡ್ರೆ ನಮಗೆ ಒಳ್ಳೆಯ ಭವಿಷ್ಯ ಇದೆ ಅಂತಲ್ಲ. ಡಿಗ್ರಿ ಜೊತೆ ನಮಗೆ ಎಲ್ಲ ಸ್ಕಿಲ್ಸು ಇರಬೇಕು. ಕಮ್ಯುನಿಕೇಷನ್ ಸ್ಕಿಲ್, ನಾವು ಹೇಗೆ ಮಾತಾಡ್ತೀವಿ ಬೇರೆಯವ್ರ ಜೊತೆ, ನಮ್ಮ ಲ್ಯಾಂಗ್ವೇಜ್ ಅದು ಭಾಳ ಇಂಪಾರ್ಟೆಂಟ್ ಇದೆ. ನೀವು ಕನ್ನಡ ಜೊತೆ ಇಂಗ್ಲೀಷನ್ನು ಮಾತಾಡೋಕ್ಕೂ ಒಳ್ಳೆಯ ರೀತಿಯಿಂದ ತಿಳ್ಕೋಬೇಕು. ಜೊತೆಗೆ ನಿಮ್ಮ ಸಬ್ಜೆಕ್ಟಲ್ಲಿ ನೀವು ಭಾಳ ಪರಿಣಿತರಾಗಿರಬೇಕು, ಒಳ್ಳೆಯ ರೀತಿಯಿಂದ ತಿಳ್ಕೊಂಡಿರಬೇಕು. ಥೆರಾಪಿಕಲ್ ನಾಲೆಜ್, ಪ್ರಾಕ್ಟಿಕಲ್ ನಾಲೆಜ್, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಹಾಗಾಗಿ ನಿಮಗೆ ಮುಂದೆ ಒಂದು ಒಳ್ಳೆಯ ಕರಿಯರ್ ಸಿಗಬೇಕು, ಒಳ್ಳೆಯ ಅವಕಾಶ ಸಿಗಬೇಕು, ಒಳ್ಳೆಯ ಪ್ಲೇಸ್ಮೆಂಟ್ ಸಿಗಬೇಕು ಅಂತಂದರೆ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಯಾವುದೇ ಒಂದು ನೀವು ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ಶ್ರದ್ಧೆಯಿಂದ ಓದಬೇಕು. ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಇಂದು ಡಿಸಿಸಿ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿಯವರ ನೇತೃತ್ವದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನವನ್ನ ಆಚರಿಸಲಾಯಿತು. ದಿನಾಂಕ 23ನೇ ಜನವರಿ 2024ರಂದು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಬಾಬುರಾವ್ ಜಹಗೀರ್ದಾರ್, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷರಾದ ಲತಾ ರವಿ ರಾಠೋಡ್, ವಾಣಿಶ್ರೀ ಸಗರ್ಕರ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಂದು ಜನವರಿ 23ನೇ ತಾರೀಕು ಇಡೀ ದೇಶಾದ್ಯಂತ ಸುಭಾಷ್ ಚಂದ್ರ ಬೋಸ್ರವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರಂತೆ ನಾವು ಕೂಡ ಈ ಕಾಂಗ್ರೆಸ್ ಕಚೇರಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ.
ಸುಭಾಷ್ ಚಂದ್ರ ಬೋಸ್ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿದಂಥ ಒಬ್ಬ ಕ್ರಾಂತಿಕಾರಿ ನಾಯಕರು. ಅವರು ಒರಿಸ್ಸಾದ ಕಟಕ್ನಲ್ಲಿ ಹುಟ್ಟಿ ಅವರ ತಂದೆಯವರಾದ ಜಾನಕಿನಾಥ್ ಬೋಸ್ ಮತ್ತು ಪ್ರಭಾವತಿ ಅವರ ಪುತ್ರರಾಗಿ ಅವರ ತಂದೆಗೆ 14 ಜನ ಮಕ್ಕಳು, ಅದರಲ್ಲಿ 9ನೇ ಪುತ್ರರಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಜನ್ಮ ತಾಳಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಕ್ರಾಂತಿಕಾರಿ ನಾಯಕರಾಗಿದ್ದರು. ಅವರು ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಒಂದು ಘೋಷಣೆ ಕೂಡ ಅವರು ಕೊಟ್ಟಿದ್ದರು. ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಕ್ರಾಂತಿಕಾರಿ ನಾಯಕರಲ್ಲಿ ಮುಖ್ಯ ನಾಯಕರು. ಅವರು ಕ್ರಾಂತಿಕಾರಿ ನಾಯಕರಾಗಿದ್ದರು ಈ ದೇಶಕ್ಕಾಗಿ. ಮತ್ತು ಅವರು ಎಜುಕೇಷನಲ್ಲಿ ICS ಕೂಡ ಮುಗಿಸಿದರು, ಸಿವಿಲ್ ಸರ್ವಿಸ್ ಪಾಸಾಗಿದ್ದರು. ಆದರೂ ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಂದು ಅವರು ಸಾಕಷ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಕ್ಕಾಗಿ ಅವರು ಹೋರಾಡಿ ತಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ತಮ್ಮ 48ನೇ ವಯಸ್ಸಿನಲ್ಲಿ ತೀರಿ ಹೋದರು. ಅಂಥ ಒಬ್ಬ ಧೀಮಂತ ನಾಯಕರ ಜನ್ಮದಿನವನ್ನು ನಾವು ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡ್ತಾ ಇದ್ದೇವೆ. ಬಿಜಾಪುರ್ ರಾಯಲ್ ಟ್ರೀ ಕನ್ವೆನ್ಷನ್ ಸೆಂಟರ್ ಮತ್ತು ಎಕ್ಸೋಟಿಕ್ ಗಾರ್ಡನಿಯಾದ ಉದ್ಘಾಟನಾ ಸಮಾರಂಭವು ಸೋಮವಾರ ಸಂಜೆ ಕಲಬುರಗಿ ನಗರದ ಹೊರವಲಯದ ಆಳಂದ ರಸ್ತೆಯ ಕೆರಿಭೋಸ್ಗಾ ಕ್ರಾಸ್ ಹತ್ತಿರ ಜರುಗಿತು. ಬಿಜಾಪುರ್ ರಾಯಲ್ ಟ್ರೀ ಕನ್ವೆನ್ಷನ್ ಸೆಂಟರ್ ಮತ್ತು ಎಕ್ಸೋಟಿಕ್ ಗಾರ್ಡನಿಯ ಸುರಭಿ ಕನ್ವೆನ್ಷನ್, ಉಜ್ವಲ್ ಲಾನ್, ಉತ್ಸವ್ ಗಾರ್ಡನ್ ಮತ್ತು ಪ್ರಕೃತಿ ಲಾನಿನ ಅದ್ಧೂರಿ ಉದ್ಘಾಟನಾ ಸಮಾರಂಭವು ಸೋಮವಾರ ದಿನಾಂಕ 22ನೇ ಜನವರಿ 2024ರಂದು ಸಂಜೆ 6:30 ಗಂಟೆಗೆ ಕಲಬುರಗಿ ನಗರದ ಹೊರವಲಯದ ಆಳಂದ ರಸ್ತೆಯ ಕೆರಿಭೋಸ್ಗಾ ಕ್ರಾಸ್ ಹತ್ತಿರ ಜರುಗಿತು. ಬಿಜಾಪುರ್ ರಾಯಲ್ ಟ್ರೀ ಕನ್ವೆನ್ಷನ್ ಸೆಂಟರ್ ಮತ್ತು ಎಕ್ಸೋಟಿಕ್ ಗಾರ್ಡನಿಯಾದ ಉದ್ಘಾಟಕರಾಗಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಬೋರ್ಡ್ ಆಫ್ ಗವರ್ನರ್ಸ್ ಮೆಂಬರ್, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯ ಸಪ್ಪ ಆಗಮಿಸಿದ್ದರು. ಸಮ್ಮುಖವನ್ನು ಚೌದಾಪುರಿ ಹಿರೇಮಠ ಬ್ರಹ್ಮಪುರ ಶಹಾಬಜಾರ್ ಕಲಬುರಗಿಯ ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ವಹಿಸಿದ್ದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀಮತಿ ಸರೋಜಿನಿ ಮತ್ತು CA RP ಬಿಜಾಪುರ್ ರಾಯಲ್ ಟ್ರೀನ ಡೈರೆಕ್ಟರ್ ಶ್ರೀ ಹರ್ಷಿತಾ ಬಿಜಾಪುರ್, CEO ದೀಪಕ್ ನಾರಾಯಣ್ಕರ್, ಡೈರೆಕ್ಟರ್ಸ್ ಅಂಡ್ ಕೋರ್ ಟೀಮ್ ನ CA ಪ್ರಶಾಂತ್ ಬಿಜಾಪುರ್, ಡಾಕ್ಟರ್ ಪ್ರಸಾದ್ ಬಿಜಾಪುರ್, VC ಹಿರೇಮಠ್, CS ಮಹೇಶ್ ಬಾವ್ಗೆ, ಅಲ್ಲಮ ಪ್ರಭು, ಉಮಾ ಭಾಲ್ಕಿ, ಸಚಿನ್ ಹಕೀಂ, ಬಾಬುರಾವ್ ಕಬಗೊಂಡ್, ರಾಕೇಶ್ ಚಿಂಚನ್ಸೂರ್ ಸೇರಿದಂತೆ ಕುಮಾರಿ ಪ್ರಿಯಾ ಬಿಜಾಪುರ್, ಚಿರಂಜೀವಿ, ಶ್ರೀಹಂಶ್ ಬಿಜಾಪುರ್ ಸೇರಿದಂತೆ RP ಬಿಜಾಪುರ್ ಅಂಡ್ ಕಂಪನಿ, ಪ್ರಶಾಂತ್ ಬಿಜಾಪುರ್ ಅಂಡ್ ಕಂಪನಿ, ಬಿಜಾಪುರ್ ಪ್ರೊಫೆಷನಲ್ ಅಕೌಂಟಿಂಗ್ ಸರ್ವಿಸಸ್, ಬಿಜಾಪುರ್ ಚೈಲ್ಡ್ ನ್ಯೂರಾಲಜಿ ಅಂಡ್ ಎಪಿಲೆಪ್ಸಿ ಸೆಂಟರ್, ಬ್ರಿಲಿಯನ್ಸ್ ಪ್ರೊಫೆಷನಲ್ ಅಕಾಡೆಮಿ, ಡಿ ಪ್ರೋ ಕಾನ್ಸೆಪ್ಟ್ ಇವೆಂಟ್ಸ್ ಪ್ರೈವೇಟ್ ಲಿಮಿಟೆಡ್, ಬಿಜಾಪುರ್ ರಾಯಲ್ ಟ್ರೀ, ಬೆಲ್ಸ್ಪೈರ್ ವರ್ಚುವಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್, ಬಿಜಾಪುರ್ ಎಕ್ಸೋಟಿಕ್ ಫಾರ್ಮ್, ಪೆರಿಗನ್ ಗೋಶಾಲಾ ಮತ್ತು ಬಿಜಾಪುರ್ ರಿಯಾಲಿಟಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 46ರಲ್ಲಿ ಬರುವ ಬ್ಯಾಂಕ್ ಕಾಲೋನಿಯಲ್ಲಿನ ಶ್ರೀ ಪಂಚಮುಖಿ ಹನುಮಾನ ಮಂದಿರದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವಿಶಾಲ್ ದರ್ಗಿ ಅವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀ ರಾಮಚಂದ್ರ ದೇವರ
ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಸೋಮವಾರ ದೀಪೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 46ರಲ್ಲಿ ಬರುವ ಬ್ಯಾಂಕ್ ಕಾಲೋನಿಯ ಶ್ರೀ ಪಂಚಮುಖಿ ಹನುಮಾನ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿಯ ಪ್ರತಿಷ್ಠಾಪನೆಯ ಅಂಗವಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವಿಶಾಲ್ ಎಸ್ ದರ್ಗಿ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಹಾಪೌರರ ಧರ್ಮಪತ್ನಿ ಶ್ರೀಮತಿ ಸವಿತಾ ವಿಶಾಲ್ ದರ್ಗಿ, ಕಾಲೋನಿಯ ಮುಖಂಡರಾದ ಬಾಬುರಾವ್ ಜೋಳದಪ್ಪಿಗೆ, ನಾಗೇಂದ್ರಪ್ಪ ಕಾರ್ಬಾರಿ, ಕೃಷ್ಣರಾವ್ ಕುಲಕರ್ಣಿ, ರಮೇಶ್ ಕುಲಕರ್ಣಿ, ಅಂಬರೀಶ್ ಮಠಪತಿ, ಸುಪ್ರಿಯಾ ಮಠಪತಿ, ಶರಣಕುಮಾರ್ ಅವಂಟಿ, ಪ್ರಧಾನ ಅರ್ಚಕರಾದ ಮುಕುಂದ ಜೋಶಿ ಸೇರಿದಂತೆ ಕಲ್ಯಾಣ ನಗರ, ಕುವೆಂಪು ಕಾಲೋನಿ, ಲಾಯರ್ಸ್ ಕಾಲೋನಿ, ಮಹಾಲಕ್ಷ್ಮಿ ಲೇಔಟ್ನ ಅನೇಕ ಜನ ನಾಗರಿಕರು ಉಪಸ್ಥಿತರಿದ್ದರು. ಯಾರು ಒಬ್ಬರ ಮೇಲೆ ಒಬ್ರು ಬೀಳಿ ಆ ಟೈಪ್ ಯಾವುದು ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಬೆಂಕಿ ಅಂತ ವಿಚಾರಿಸ್ತಾ ನಿಧಾನವಾಗಿ ಎಲ್ಲರೂ ರಾಮ ಭಕ್ತ ಹನುಮಾನಕಿ, ಪವನ ಪುತ್ರ ಹನುಮಾನಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, जय श्री राम। अयोध्यापति श्री रामचंद्र के ಇವತ್ತಿನ ದೇಶದ ತುಂಬ ಎಲ್ಲರಿಗೂ ಕರೆ ಕೊಟ್ಟಿರ್ತಕ್ಕಂಥ ಮೋದಿಯವರ ಕರೆಯ ಮೇರೆಗೆ ಬ್ಯಾಂಕ್ ಕಾಲನಿ ಸ್ಟೇಡಿಯಂನಲ್ಲಿರ್ತಕ್ಕಂಥ ಈ ನಮ್ಮ ಕಾಲೋನಿಯ ಶ್ರೀರಾಮಚಂದ್ರ ಅಂದರೆ ನಮ್ಮ ಮೇಯರ್ ಸಾಹೇಬರು, ಅವರು ಹನುಮಂತ ಈ ನಮ್ಮ ಬಾಜು ಇರ್ತಾನೆ, ಇವರು ನಮ್ಮ ಅಮರೇಶ್ ಹಾಂ, ಇವ ಲಕ್ಷ್ಮಣ, ಇವ ಹನುಮಪ್ಪ ಇದ್ದಂಗೆ. ಯಾವುದೇ ಕೆಲಸಕ್ಕೂ ಮುಂದೆ ಅಮರೇಶ್ ಇಲ್ಲ ಅಂತಂದ್ರೆ ನಮ್ಗೆ ಆ್ಯಕ್ಟಿವಿಟಿ ನಿಂತು ಬಿಡ್ತಾವೆ. ಅದಕ್ಕೆ ರಾಮ ಹನುಮ ಇಬ್ಬರು ನಮ್ಮ ಜೊತೆ ಯಾವಾಗಲೂ ಹಿಂಗೆ ಇರಬೇಕು. ದೇಶದ ತುಂಬ ಇದು ಒಂದೇನು ಇವತ್ತು ಮೋದಿಯವರು ಹೇಳ್ಯಾರ, ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಹಿಂದೂ ಮರು ಸಂಸ್ಥಾಪನೆ. ಈ ಒಂದು ಎಲ್ಲರೂ ಇರ್ತಕ್ಕಂಥ ಹಿಂದೂಗಳಂದರೆ ಎಲ್ಲರೂ ಹಿಂದೂಗಳೇ. ಇಡೀ ದೇಶ ಪ್ರೇಮವನ್ನು ಜಾಗೃತಿ ಮಾಡಲಿಕ್ಕೆ ಇಲ್ಲಿ ಬಂದಿರತಕ್ಕಂಥ ಈ ದೇಶ ತುಂಬ ಕರೆ ಕೊಟ್ಟು ಶ್ರೀರಾಮಚಂದ್ರ ಬಾಲರಾಮಚಂದ್ರ ಅಯೋಧ್ಯೆಯಲ್ಲಿ ಇವತ್ತು ಪ್ರತಿಷ್ಠಾಪನೆ ದಿವಸ ಅದು. ಹೀಗಾಗಿ ಇಡೀ ದೇಶ ತುಂಬ ಒಂದು ಮರು ದೀಪಾವಳಿಯನ್ನು ಮತ್ತೊಮ್ಮೆ ಪುನರ್ ಆಚರಿಸ್ರಿ ಅಂತ ಒಂದು ಸಂದೇಶ ಕೊಟ್ಟಿದ್ದಕ್ಕೆ ನಮ್ಮ ಮೇಯರ್ ಸಾಹೇಬರು, ದರ್ಗಿ ಸಾಹೇಬರು ಮುಂದಾಗಿ ಈ ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೂ ಅವರ ಎಲ್ಲ ವೃಂದಕ್ಕೂ ನಮ್ಮ ಕಡೆಯಿಂದ, ಕಾಲನಿ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಇದೇ ಥರದ ನಿಮ್ಮ ಈ ಮುಂದಾಳತ್ವ ನಮಗಿರಲಿ. ದೇಶ ತುಂಬ ಈ ಜಾಗೃತಿಯನ್ನು ಮೂಡಿಸುವ ಹಾಗೆ ನಮ್ಮ ಕಾಲನಿಯಲ್ಲೂ ಕೂಡ ನಿಮ್ಮ ಧರ್ಮ ಸಂಸ್ಥಾಪನೆ ಆಗಲಿ. ಈ ಎಲ್ಲ ಧರ್ಮ ಕಾರ್ಯಗಳಲ್ಲಿ ಅವರು ಮುಂದಾಗಿ ನಿಂತು ನಡೆಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಚಪ್ಪಾಳೆ ಮೂಲಕ ಅವರಿಗೆ ಇದೇ ಒಂದು ಸನ್ಮಾನ. ಪವನ ಪುತ್ರ ಹನುಮಾನಕಿ, ಪವನ ಪುತ್ರ ಹನುಮಾನಕಿ. ಮೊಟ್ಟ ಮೊದಲಿಗೆ ದೇಶದ ಜನತೆಗೆ ರಾಮ ಜಾತ್ರೆಯನ್ನು ಶುಭಾಶಯವನ್ನು ಕೋರುತ್ತೇನೆ. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪುತ್ರನಾದ ನರೇಂದ್ರ ಮೋದಿಯವರು ಇವತ್ತು ಸುಮಾರು 50 ವರ್ಷದಿಂದ ಏನು ಆಗಲಾರ್ದೇನು ಕೆಲಸ ಆಗಿದೆ. ಇವತ್ತು ನಮಗೆ ಎಲ್ಲರಿಗೂ ಹೆಮ್ಮೆ ಆದಂಥ ವಿಷಯ. ರಾಮನ ಭಕ್ತರು ಎಲ್ಲರೂ ಇವತ್ತು ಗುಲ್ಬರ್ಗಾದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಏನು ಉತ್ಸವ ಕಾಣ್ತಾ ಇದೆ, ದೀಪಾವಳಿ ಹಬ್ಬದ ಉತ್ಸವ ಕಾಣ್ತಾ ಇದೆ. ಇದು ನಮ್ಮ ದೇಶಕ್ಕೆ ಹೆಮ್ಮೆ ತರುವಂಥ ವಿಷಯ. ರಾಮನ ಭಕ್ತರಿಗೆ ಎಲ್ಲರಿಗೂ ಜೈ ಶ್ರೀರಾಮ್. ಇದೇ ರೀತಿಯಾದಂಥ ಎಲ್ಲ ದೇಶದಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ದೇವರು ರಾಮನು ಎಲ್ಲ ದೇಶದ ಎಲ್ಲ ಜನತೆಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ. ವಾರ್ಡ್ ನಂಬರ್ 46ರಲ್ಲಿ ಇವತ್ತು ನಮ್ಮ ಬಡಾವಣೆಯ ಎಲ್ಲ ಹಿರಿಯರು ಹಾಗೂ ನಮ್ಮ ಅಣ್ಣ ತಮ್ಮಂದಿರು ಹಾಗೂ ನಮ್ಮ ಅಕ್ಕ ತಂಗಿಯಂದಿರು ಎಲ್ಲರೂ ಇವತ್ತು ಹನುಮಾನ ಮಂದಿರದಲ್ಲಿ ಇವತ್ತು ಮುಂಜಾನೆ ಅಭಿಷೇಕ ಪೂಜೆ ಮಾಡಿ, ಆಮೇಲೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಹಾಗೂ ಸಾಯಂಕಾಲ ಪ್ರಸಾದ ವ್ಯವಸ್ಥೆ, ಸಾಯಂಕಾಲ
ಸಾಯಂಕಾಲ ಕೂಡ ದೀಪೋತ್ಸವ ಕಾರ್ಯಕ್ರಮವನ್ನು ಇಡೀ ಬಡಾವಣೆ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ನೇತೃತ್ವದಲ್ಲಿ ಇವತ್ತು ಇಡೀ ಗುಲ್ಬರ್ಗದಲ್ಲಿ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜನುಮ ಜನುಮದ ಸಾಗರದಲ್ಲಿ ರಾಮನೇ ಆದಿ ರಾಮನೇ ಹಾದಿ ಪ್ರೇಮ ಸುಧೆಯನ್ನು ಬೀರುವ ಮೂರ್ತಿ ರಾಮನೇ ಕೀರ್ತಿ ರಾಮನೇ ಸ್ಫೂರ್ತಿ ರಾಮ ಸಿತಾರ ಅಚಲ ಚರಿತೆ सुंदर गीत राम सीताराम सीताराम जय जय राम राम सीताराम सीताराम जय जय राम राम सीताराम सीताराम जय जय राम राम सीताराम सीताराम जय जय जानकी राघवनिಗೆ ಸ್ವಂತ ರಾಘವನಿಗೆ ಮಾತ್ರವೇ ಸೇರಿದವಳು. ಬ್ಯಾಂಕ್ ಕಾಲನಿ, ಕುವೆಂಪು ಕಾಲನಿ ಹಾಗೂ ವಾರ್ಡ್ ನಂಬರ್ 46ರ ಒಟ್ಟರಲ್ಲಿ 6 ಕಾಲನಿಗಳು ಬರುತ್ತೆ. ಮಡ್ಡಿ, ವೀರೇಶ್ ನಗರ್ ಮತ್ತು ಬ್ಯಾಂಕ್ ಕಾಲನಿ, ಕುವೆಂಪು ನಗರ್ 6 ಕಾಲನಿಗಳು ಸೇರಿ ಕಾರ್ಯಕ್ರಮ ನಡೀತಾ ಇದೆ. 46ರ ವಾರ್ಡ್ ನಂಬರ್ ಶ್ರೀ ಮೇಯರ್ ಆಗಿದ್ದಾರೆ. ಮುಂಚೆ ಕೂಡ ಅವರು ಕಾರ್ಪೊರೇಟ್ ಆಗಿದ್ದಾಗ 2020ರಲ್ಲಿ ನಮ್ಮ ಜೊತೆ ನಿಧಿ ಸಂಗ್ರಹ ಜೊತೆಗೆ ಬಾಲಕನಾಗಿ ನಮ್ಮ ಜೊತೆ ಕೈ ಜೋಡಿಸಿ ಇಡೀ ನಿಧಿ ಸಂಗ್ರಹದಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ. ಈ 2024ರಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಸಮಯದಲ್ಲಿ ಮನೆ ಮನೆಗೆ ಸುಮಾರು 1400 ಹೆಚ್ಚು ಮನೆಗಳನ್ನು ನಾವು ಮಂತ್ರಾಕ್ಷತೆ, ಭಾವಚಿತ್ರ ಮತ್ತು ಅದ್ರ ಜೊತೆಗೆ ನಾವು ಅವರಿಗೆ ಕರಪತ್ರವನ್ನು ನೀಡಿದ್ದೇವೆ. ಅದು ನಮ್ಮ ಜೊತೆಗೆ ಮೇಯರ್ ಸಾಹೇಬರು ಆದರೂ ಕೂಡ ಅವಾಗ ಕಾರ್ಪೊರೇಟ್ ಆಗಿದ್ದರು, ಇವಾಗ ಮೇಯರ್ ಆಗಿದ್ದರು ನಮ್ಮ ಜೊತೆ ಮಕ್ಕಳಂತೆ ನಮ್ಮ ಜೊತೆ ಸಹಕರಿಸಿದ್ದಾರೆ. ಕಾಲನಿಯ ಸದ್ಭಕ್ತರು ಕೂಡ, ಆ ಗುಡಿಯ ಸದ್ಭಕ್ತರು, ಆಡಳಿತ ಮಂಡಳಿ ಎಲ್ಲರೂ ಸಹಕರಿಸಿದ್ದಾರೆ. ಅದು ಅಲ್ಲದೆ ಇವತ್ತಿನ ಕಾರ್ಯಕ್ರಮ 44ರ ವಾರ್ಡ್ ನಂಬರಲ್ಲಿ ಮೊದಲನೇ ಬೆಳಗ್ಗೆ 9 ಗಂಟೆಗೆ ಮಹಾಭಿಷೇಕ ನಡೆಸಿದ್ದೇವೆ. ಆಮೇಲೆ ಮಧ್ಯಾಹ್ನ 1 ಗಂಟೆಯಿಂದ ಮಹಾಪ್ರಸಾದ ಜರುಗಿದೆ. ಆಮೇಲೆ ಸಾಯಂಕಾಲ 7 ಗಂಟೆಯಿಂದ ಸೀತಾ, ರಾಮ, ಲಕ್ಷ್ಮಣ ಅವರ ವೇಷವನ್ನು ಧರಿಸಿ ಅದರ ಜೊತೆಗೆ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಅದಾದ ನಂತರ ಕೀರ್ತನೆ, ಭಜನೆ 7:30ರಿಂದ ಇದೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿ. ನಮ್ಮ ಹಿಂದೂಗಳಿಗೆ ಅದು ವಿಶ್ವದಲ್ಲಿ 200 ರಾಷ್ಟ್ರಗಳು, ಅದರಲ್ಲಿ ಭಾರತ ಹಿಂದೂ ಖಂಡ ರಾಷ್ಟ್ರ, ಹಿಂದೂ ರಾಷ್ಟ್ರವಾದ ಕಲ್ಪನೆ ನಮ್ಮ ದೇಶದ ಪ್ರಧಾನಮಂತ್ರಿಯೊಂದಿಗೆ ಇವತ್ತು ಬಾಲಲಾಲನ ಪ್ರತಿಷ್ಠಾಪನೆ, ಅದರ ಪ್ರಯುಕ್ತವಾಗಿ ಎಲ್ಲ ಕಾರ್ಯಕ್ರಮಗಳು ಸದ್ಭಕ್ತರು, ಕಾಲನಿಯ ಸದಸ್ಯರು, ಮಂದಿರದ ಟ್ರಸ್ಟಿನವರು, ಎಲ್ಲ ಕಾರ್ಯಕರ್ತರು, ಸ್ವಯಂ ಸೇವಕರು, ಎಲ್ಲ ಸದ್ಭಕ್ತರಲ್ಲಿ ಅತ್ಯಂತ ಪ್ರೀತಿಪೂರ್ವಕ ಸವಿನಯ ಧನ್ಯವಾದಗಳು, ಪ್ರೀತಿಪೂರ್ವಕ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೇವೆ. ಅಯೋಧ್ಯಾಪತಿ ಪ್ರಭು ಶ್ರೀ ರಾಮಚಂದ್ರರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿ ಇರುವ ಉತ್ತರಾದಿ ಮಠದ ಶ್ರೀ ರುಕ್ಮಿಣಿ ವಿಠ್ಠಲ ಮಂದಿರದ ಆವರಣದಲ್ಲಿ ಪ್ರಭು ಶ್ರೀ ರಾಮಚಂದ್ರ ದೇವರ ಮಹಾರಥೋತ್ಸವ ಜರುಗಿತು. ಶ್ರೀ 1008 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಹಾಗೂ ಆಜ್ಞೆಯಂತೆ ಬ್ರಹ್ಮಪುರ ಬಡಾವಣೆಯ ಶ್ರೀ ರುಕ್ಮಿಣಿ ವಿಠ್ಠಲ ಮಂದಿರ ಉತ್ತರಾದಿ ಮಠದಲ್ಲಿ ಅಯೋಧ್ಯಾಪತಿ ಪ್ರಭು ರಾಮಚಂದ್ರ ದೇವರ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವದ ನಿಮಿತ್ತ ಸೋಮವಾರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸ್ತ್ರೀಯರಿಂದ ಶ್ರೀರಾಮನಾಮ ಸಂಕೀರ್ತನ ಹಾಗೂ ಪುರುಷರಿಂದ ರಾಮನಾಮ ಜಪ, ಸುಂದರಕಾಂಡ ಪಾರಾಯಣ ಮತ್ತು ಅನೇಕ ವಿದ್ವಾಂಸರಿಂದ ಸಂಪೂರ್ಣ ವಾಲ್ಮೀಕಿ ರಾಮಾಯಣ ಪ್ರವಚನ ಹಾಗೂ ಮಕ್ಕಳಿಂದ ಶ್ರೀರಾಮ ವೇಷಭೂಷಣ, ಶ್ರೀಮಠದ ರಥ ಬೀದಿಯಲ್ಲಿ ವಿಶೇಷ ದೀಪೋತ್ಸವ, ನಂತರ ಪ್ರಭು ಶ್ರೀ ರಾಮಚಂದ್ರ ದೇವರ ಮಹಾರಥೋತ್ಸವ, ಅನ್ನ ಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಮಠಾಧಿಕಾರಿಗಳಾದ ರಾಮಾಚಾರಿ ಘಂಟಿ, ಪಂಡಿತ್ ವಿನೋದ್ ಆಚಾರ್ ಗಲಗಲಿ, ಗುರುಮಧ್ವ ನವಲಿ, ಸಮೀರ್ ಆಚಾರ್ ಹೋಳಗಿ, ಅಭಯ ಆಚಾರ್, ಲಕ್ಷ್ಮಣಾಚಾರ್ ಗಂಗಾವತಿ, ಕೃಷ್ಣ ಪೂಜಾರ್, ಸತ್ಯಾತ್ಮಸೇನಾ ಪದಾಧಿಕಾರಿಗಳಾದ ಜಯತೀರ್ಥ ಜೋಶಿ, ವಿನೋದ್ ಕುಲಕರ್ಣಿ, ನಾರಾಯಣ ಪೂಜಾರ್, ಉಡುಪಿ ಪುರೋಹಿತ್, ರಘೋತ್ತಮ ಘಂಟಿ, ಶ್ರೀಪಾದ್ ಖಜೂರಿ, ಭರತ್ ಚಿತ್ತಾಪುರ್, ಉತ್ತಮ್ ಪುರೋಹಿತ್, ಪ್ರವೀಣ್ ಖಜೂರಿ, ಅಮಿತ್ ಕುಲಕರ್ಣಿ, ಅಶೋಕ್ ಕುಲಕರ್ಣಿ, ವಿಜಯ್ ಪುರಾಣಿಕ್, ಪವನ್ ಕುಲಕರ್ಣಿ, ಪ್ರಮೋದ್, ಶ್ರೀಹರಿ, ಗಿರೀಶ್ ದೇಸಾಯಿ, ವೈಭವ್ ಸೇನಾ ಯುವಕರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು.
ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತು ಭಾರತ ದೇಶದ ಎಲ್ಲ ಹಿಂದೂಗಳ 500 ವರ್ಷಗಳ ಒಂದು ಕನಸಿನ ನನಸು ಆಗುವಂತಹ ಒಂದು ಇವತ್ತು ವಿಶಿಷ್ಟವಾದ ಸನ್ನಿವೇಶ. ಅಯೋಧ್ಯೆಯಲ್ಲಿ ಪ್ರಭು ರಾಮಚಂದ್ರ ದೇವರ ಪ್ರತಿಷ್ಠಾಪನಾ ಮಹೋತ್ಸವ ಇವತ್ತು ನಡೆದದ್ದು ಕೇವಲ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆದರೆ ಇವತ್ತು ಸಮಸ್ತ ಜಗತ್ತಿನ ಎಲ್ಲ ಹಿಂದೂಗಳ ಮನೆ ಮಾನಸದಲ್ಲಿಯೂ ಕೂಡ ಪ್ರಭು ರಾಮಚಂದ್ರ ದೇವರ ಪ್ರತಿಷ್ಠಾಪನೆಯಾದದ್ದು ನಾವೆಲ್ಲರೂ ಕೂಡ ಪ್ರತ್ಯಕ್ಷದರ್ಶಿಗಳಾಗಿದ್ದೇವೆ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಿದೆ. ನಾವು ಇವತ್ತು ಗುಲ್ಬರ್ಗಾದಲ್ಲಿ ಇವತ್ತು ಅಲ್ಲಿಗಿಂತಲೂ ವಿಜೃಂಭಣೆಯಿಂದ ಇವತ್ತು ನಾವು ಅಷ್ಟು ಆಚರಣೆಯನ್ನು ಮಾಡುವಂತಹ ಒಂದು ವಿಶಿಷ್ಟವಾದ ಪ್ರಸಂಗ ಇವತ್ತು ಎಲ್ಲರೂ ನಾವು ನೋಡ್ತಾ ಇದ್ದೇವೆ. ನಮ್ಮ ಸ್ವರೂಪೋದ್ಧಾರಕರಾಗಿರುವಂತಹ ಗುರುಗಳಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆಜ್ಞೆಯ ಮೇರೆಗೆ ನಮ್ಮ ಬ್ರಹ್ಮಪುರದ ಉತ್ತರಾದಿ ಮಠದಲ್ಲಿ ಒಂದು ವಾರದಿಂದ ಸಂಪೂರ್ಣವಾದ ವಾಲ್ಮೀಕಿ ರಾಮಾಯಣದ ಪ್ರವಚನ ಮತ್ತು ರಾಮನಾಮ ಜಪ, ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಪಾರಾಯಣಗಳು ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯ ಒಂದು ಕಾರ್ಯಕ್ರಮ ಮತ್ತು ಇವತ್ತು ಸಾಯಂಕಾಲದ ಸಹಸ್ರ ದೀಪೋತ್ಸವ, ರಥೋತ್ಸವ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಗುರುಗಳ ಒಂದು ಆಜ್ಞೆಯ ಮೇರೆಗೆ ನಡೆದಿದೆ. ಇದೊಂದು ವಿಶಿಷ್ಟವಾಗಿರುವಂತಹ ಒಂದು ಕಾರ್ಯಕ್ರಮ. ಎಲ್ಲ ಪ್ರಭು ರಾಮಚಂದ್ರ ದೇವರು, ಅಯೋಧ್ಯಾಪತಿಯಾಗಿರುವಂತಹ ಪ್ರಭು ರಾಮಚಂದ್ರ ದೇವರು ಎಲ್ಲರಿಗೂ ಕೂಡ ವಿಶೇಷವಾದ ಈ ಸಂದರ್ಭದಲ್ಲಿ ಅನುಗ್ರಹವನ್ನು ಮಾಡಲಿ, ಎಲ್ಲರೂ ಸನ್ಮಾರ್ಗದಲ್ಲಿ ನಡೆಯುವಂತೆ ಆಶಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಜೈ ಶ್ರೀರಾಮ್. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಇರುವ ವಾರ್ಡ್ ನಂಬರ್ 54ರಲ್ಲಿ ಬರುವ ಶ್ರೀ ಲಕ್ಷ್ಮೀನಾರಾಯಣ ನಗರದಲ್ಲಿನ ಶ್ರೀ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಅಯೋಧ್ಯೆಯಲ್ಲಿ ಶ್ರೀ ರಾಮಚಂದ್ರ ದೇವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ಸೋಮವಾರ ಶ್ರೀ ರಾಮಚಂದ್ರನಿಗೆ ಮಹಾಮಂಗಳಾರತಿ, ಭಜನೆ, ದೀಪೋತ್ಸವ ಮತ್ತು ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಇರುವ ವಾರ್ಡ್ ನಂಬರ್ 54ರಲ್ಲಿ ಬರುವ ಲಕ್ಷ್ಮೀನಾರಾಯಣ ನಗರದಲ್ಲಿ ಇರುವ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ದೀಪೋತ್ಸವ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರಾಮನ ಭಜನೆ, ಮಹಾಮಂಗಳಾರತಿ ನೆರವೇರಿಸುವುದರ ಮೂಲಕ ಬಂದಂತಹ ಭಕ್ತಾದಿಗಳಿಗಾಗಿ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರವೀಣ್ ಜನತಾ, ಅಂಬಯ್ಯ ಗುತ್ತೇದಾರ್, ಬಸವರಾಜ್ ಪಾಟೀಲ್, ಮಹದೇವಪ್ಪ ಜಮಾದಾರ್, ನಿಂಗಣಗೌಡ, ಸುನಿಲ್ ಕುಲಕರ್ಣಿ, ಅಭಿಷೇಕ್, ಸುಷ್ಮಾ ಬಾಳಗಿ, ರಶ್ಮಿ ರಂಜಾಳ್ಕರ್, ಆರತಿ ಕುಲಕರ್ಣಿ, ಮೇಘಾ ದೇಶ್ಮುಖ್, ಚಂದ್ರಕಲಾ ಗುಡ್ಡ, ಮೇಘಾ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನನ್ನ ಹೆಸರು ಅಶೋಕ್ ಕುಲಕರ್ಣಿ. ನಾವು ಇಲ್ಲಿ ಲಕ್ಷ್ಮೀನಾರಾಯಣ ನಗರ ಮತ್ತು PNT ಕ್ವಾರ್ಟರ್ಸ್ ಸಮೀಪ ಇವತ್ತಿನ ದಿವಸ ಈ ಶ್ರೀರಾಮ ಪ್ರತಿಷ್ಠಾಪನಾ ಉದ್ದೇಶಪೂರ್ವಕ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅನ್ವಯ ನಾವು ಒಂದು ಇಲ್ಲಿ ಸಣ್ಣ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಬಂದು ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ.
ಜೈ ಶ್ರೀರಾಮ್. ಇಲ್ಲಿ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ನಾವು ಇವತ್ತೊಂದು ನಮ್ಮ ಈ ಏರಿಯಾ ವತಿಯಿಂದ PNT ಮತ್ತು ನವಜೀವನ ನಗರ ಕಾಲೋನಿಯವರು ಸೇರಿ ಈ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಹಸಿರು ಉದ್ಯಾನ ಅಂತೇಳಿ ಒಂದು ಗಾರ್ಡನ್ ಅವ್ರ ಕಮಿಟಿ ಮೆಂಬರ್ ಮತ್ತು ಎಲ್ಲರೂ ಸೇರಿ ರಾಮನ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದನ್ನು ಪ್ರತಿಷ್ಠಾಪನಾ ದಿವಸವನ್ನು ವಿಜೃಂಭಣೆಯಿಂದ ಆಚರಿಸಿ ಎಲ್ಲರಿಗೂ ಪ್ರಸಾದ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇದು ಎಲ್ಲರೂ ನಮ್ಮದು ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಇದನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಸೋಮವಾರ ಕಲಬುರಗಿ ನಗರದ ಸದಾಶಿವನಗರ ಬಡಾವಣೆಯಲ್ಲಿ ಇರುವ ಶ್ರೀ ಗಣೇಶ ಮಂದಿರದಲ್ಲಿ ದೀಪೋತ್ಸವ ಮತ್ತು ಶ್ರೀರಾಮನ ತೊಟ್ಟಿಲು ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಪ್ರತಿಷ್ಠಿತ ಸದಾಶಿವನಗರದಲ್ಲಿ ಇರುವ ಶ್ರೀ ಗಣೇಶ ಮಂದಿರದಲ್ಲಿ ಶ್ರೀ ಬಾಲರಾಮ ಮೂರ್ತಿಯನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಿದ ಹಿನ್ನೆಲೆಯಲ್ಲಿ ದೀಪೋತ್ಸವ ಮತ್ತು ಶ್ರೀರಾಮ ತೊಟ್ಟಿಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಡಾವಣೆಯ ಡಾಕ್ಟರ್ ಮಲ್ಲಿಕಾರ್ಜುನ್ ಚಿಕ್ಕಪಾಟೀಲ್, ಲಕ್ಷ್ಮೀಕಾಂತ ರೆಡ್ಡಿ ಪಲ್ಲ, ಸತ್ಯಶೀಲ ರೆಡ್ಡಿ ಪಲ್ಲ, ಡಾಕ್ಟರ್ ರಾಜೇಂದ್ರ ಕೊಂಡ, ಮಲ್ಲಿಕಾರ್ಜುನ ಸ್ವಾಮಿ, ರಾಮು ರಾಠೋಡ್, ಸುಭಾಷ್ ಮೋತಕಪಲ್ಲಿ, ವಿನೋದ್ ಬಂದರವಾಡ್, ಗಂಗಾಧರ ಡೋಣಿ, ಡಾಕ್ಟರ್ ಅಮರನಾಥ್ ಮುದ್ದಾ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಬಡಾವಣೆಯ ಮಾತೆಯರು ದೇವಸ್ಥಾನವನ್ನು ಅದ್ಭುತವಾಗಿ ಅಲಂಕರಿಸಿ ದೀಪೋತ್ಸವ, ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಇಂದಿರಾ ಶೆಟ್ಕಾರ್, ರೂಪಾ ರಾಯ್ಕೋಟಿ, ಶೀಲಾ ಸ್ವಾಮಿ, ಮೇಘಾ ಗೌಹಾರ್, ಉಮಾ ಕೊಂಡ, ವಂದನಾ ಪಲ್ಲ, ಮಾಧವಿ ಪಲ್ಲ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿವೇಕ ಸ್ವಾಮಿ ಇವರ ನೇತೃತ್ವದಲ್ಲಿ ಧಾರ್ಮಿಕ ಆಚರಣೆಗಳು ಜರುಗಿದವು. ಇಂದು ಸದಾಶಿವನಗರ ಕಲಬುರಗಿ ನಗರದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಗಣೇಶ ಮಂದಿರದಲ್ಲಿ ಈ ರಾಮ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಮಂದಿರದಲ್ಲಿಯೂ ಕೂಡ ನಾವು ರಾಮನ ಒಂದು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಮನುಕುಲಕ್ಕೆ ಈ ಒಂದು ರಾಮನವಮಿಯ ನಿಮಿತ್ತವಾಗಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇಂದು ಈ ನಮ್ಮ ಗಣೇಶ ಮಂದಿರದಲ್ಲಿ ದೀಪದ ಅಲಂಕಾರವನ್ನು ಮಾಡಲಾಗಿದೆ. ಈ ಒಂದು ದೀಪಾಲಂಕಾರಕ್ಕೆ ಎಲ್ಲ ಸದ್ಭಕ್ತರು ಬಂದು ರಾಮನ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ಓಂ ಶ್ರೀ ಗಣೇಶಾಯ ನಮಃ. ಜೈ ಶ್ರೀರಾಮ್. ಇದು ನಮ್ಮ ಸದಾಶಿವನಗರ ಬಡಾವಣೆ. ಇಲ್ಲಿ ಎಲ್ಲರೂ ಕಾರ್ತಿಕ ದೀಪೋತ್ಸವ ಥರನೇ ಇವತ್ತು ವಿಜೃಂಭಣೆಯಿಂದ ಇದು ಆಚರಿಸಿದ್ದೀವಿ. ಎಲ್ಲರೂ ಕೂಡಿ ಕೆಲಸ ಮಾಡಿದ್ದೀವಿ. ಕಲಿಯುಗದಲ್ಲಿ ತ್ರೇತಾಯುಗನ ತಂದಿರೋ ಘನತೆ ಮೋದಿ ಅವರಿಗೆ ದಕ್ಕಿದೆ. ನಮಗೆ ಭಾಳ ಖುಷಿ ಆಗ್ತಿದೆ ಎಲ್ಲರೂ ಕೂಡಿ ಇಲ್ಲಿ ಈ ಥರ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ಳೋದು. ಎಂದಿಗೂ ನಾವು ಇದೇ ಥರ ಇರಬೇಕು ಅಂತ ನಾವು ದೇವರನ್ನು ಬೇಡ್ಕೊಳ್ತೀವಿ. ಶ್ರೀರಾಮನ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಶ್ರೀರಾಮಚಂದ್ರನ ನಾವು ಬೇಡ್ಕೊತೀವಿ. ಜೈ ಶ್ರೀರಾಮ್. ಜೈ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್ ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್. ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699.